ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಗ್ರಾಮದಲ್ಲಿರುವ ಕನಕ ಭವನದ ಆವರಣದಲ್ಲಿ ಇಂಡ್ಲವಾಡಿ ಗ್ರಾಮ ಪಂಚಾಯಿತಿಯ 2025-26ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಮೊದಲನೇ ಸುತ್ತಿನ ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ಇಂಡ್ಲವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ರತ್ನಮ್ಮ ಅಶ್ವತ್ಥಪ್ಪರವರು ವಹಿಸಿದ್ದರು. ಇನ್ನು ಗ್ರಾಮಸಭೆಯಲ್ಲಿ ಇಲಾಖೆ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಹಾಗೆಯೇ ಸಾರ್ವಜನಿಕರು ಸಹ ತಮ್ಮ ತಮ್ಮ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳ ಮತ್ತು ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಇನ್ನು ಗ್ರಾಮಸಭೆಯಲ್ಲಿ ಇಂಡ್ಲವಾಡಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಆದೂರು ಪ್ರಕಾಶ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು, ಸ್ಥಳೀಯ ಮುಖಂಡರುಗಳು, ಇಲಾಖೆ ಅಧಿಕಾರಿಗಳು, ಪಿಡಿಒ ಬಸವರಾಜ್ ಮತ್ತು ಸಿಬ್ಬಂದಿ ವರ್ಗದವರು, ಸಾರ್ವಜನಿಕರು ಭಾಗವಹಿಸಿದರು. ಹದಿನಾರಿದೆ ಖಾಸಗಿ ಶಾಲೆಗಳು 4 ಇದೆ. ಒಟ್ಟು 1550 ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲರಿಗೂ ನಾವು ಉಚಿತವಾಗಿ ಪಠ್ಯಪುಸ್ತಕ ಮತ್ತು ಸಮವಸ್ತ್ರವನ್ನು ನೀಡಿದ್ದೇವೆ. ಅದೇ ರೀತಿ ನಮಗೆ ಈಗ ಮೈಸೂರು ಮುಂದೊಡ್ಡಿ ಶಾಲೆ ಮುಂಚೆ ಇರುವಾಗಿತ್ತು. ಈಗ ಅಲ್ಲಿ ನಾವು ಮತ್ತೆ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ಸೊ ಇಂಡ್ಲವಾಡಿನಲ್ಲಿ ಕೂಡ ಈಗ ಸಂಖ್ಯೆ ಜಾಸ್ತಿ ಆಗಿದೆ. ಅಲ್ಲಿ ಸ್ವಲ್ಪ ಸ್ವಚ್ಛತೆಯನ್ನು ಪಂಚಾಯತಿಯವರು ಸ್ವಲ್ಪ ಮಾಡಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಮೈಸೂರು ಮುಂದೊಡ್ಡಿ ಶಾಲೆ ಕೂಡ ತುಂಬ ಗಿಡಗಳೆಲ್ಲ ಬೆಳೆಕೊಂಡು ಒಂದು ಚೆನ್ನಾಗಿಲ್ಲ ವಾತಾವರಣ ಸ್ವಲ್ಪ ಸ್ವಚ್ಛತೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ. ಅದೇ ರೀತಿ ನಮಗೆ ಇಲಾಖೆಯಿಂದ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಈ ಖಾತೆಯನ್ನು ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ. ಅದು ಏನಾಗುತ್ತೆ ಅಂದರೆ ಬೇರೆ ಹೊರಗಡೆಯಿಂದ ಜಾಸ್ತಿ ಜನ ಮಕ್ಕಳು ಬಂದಿದ್ದಾರೆ ಸರ್. ಈಗ ಗುಲ್ಬರ್ಗ, ಧಾರವಾಡ ಕಡೆಯಿಂದ ಜಾಸ್ತಿ ಜನ ಬಂದಿದ್ದಾರೆ. ಅಲ್ಲಿ ನಾವು ಅವರು ಸರಿಯಾಗಿ ಇವತ್ತು ಬಂದರೆ 15 ದಿನ ಬರಲ್ಲ. ಆದರೆ ಲಾಂಗ್ ಅಬ್ಸೆಂಟ್ ಆದಾಗ ಸರ್ ಬರೋದೇ ಇಲ್ವಲ್ಲ ಸರ್. ಒಂದ್ಸರಿ ಬಂದು ಹೊರಟೋಗ್ತಾರೆ ಅಷ್ಟೇಟ್ಗೆ ಇದೆ ಸರ್. ಅವ್ರು ಇರಲ್ಲ, ಇವತ್ತು ಬರ್ತಾರೆ ನಾಳೆ ಹೊರಟೋಗ್ತಾರೆ. ಲೋಕಲ್ನಾದ್ರೆ ಯಾರು ತಪ್ಪಿಸ್ಕೊಳ್ಳಲ್ಲ. ಅವ್ರನ್ನ ಅದೇ ಗೈರು ಹಾಜರಿ ಜಾಸ್ತಿ ಆಗೋದ್ರಿಂದ ಅದು ಒಂದು ಈಗ 20 ಮಕ್ಕಳಿದ್ದಾರೆ, ಬರೀ 2 ಫೇಲ್ ಆದ್ರೂ ಪರ್ಸೆಂಟೇಜ್ ಡೌನ್ ಆಗುತ್ತೆ. ಹೌದು ಹೌದು ಸರ್, ಹೌದು. ಈಗ ಯಾವುದೇ ಮಗು ಬಂದ್ರು ಯಾವುದೇ ಸಮಯದಲ್ಲೂ ಸ್ಕೂಲಲ್ಲಿ ಈ ತರ ಮಕ್ಕಳಿಗೆ ಇಲ್ಲಿ ಬೇರೆ ಮಕ್ಕಳೆಲ್ಲ ಹೆಣ್ಮಕ್ಳ ಬಿಡೋ ಟೈಮ್ಗೆ ಹೋಗೋ ಟೈಮ್ಗೆ ಲೋಕಲ್ ಆಗಿ ಯಾರೋ ಹುಡುಗರು ಅಲ್ಲೋ ಸುಮ್ಮನೆ ಹೋಗೋದು, ಕಿರಿಕ್ ಮಾಡೋದು, ಹೆಣ್ಮಕ್ಳ ಬಗ್ಗೆ ಅಲ್ಲಿ ಚುಡಾಯಿಸೋದು ಅದೆಲ್ಲ ಮಾಡ್ತಿದ್ದಾರೆ. ಸ್ವಲ್ಪ ನಿಗಾ ವಹಿಸ್ಬೇಕು ಸರ್ ನೀವು ಅದ್ರ ಬಗ್ಗೆ. ಬಿಡೋ ಟೈಮಲ್ಲಿ ಮತ್ತೆ ಒಳಗಡೆ ಸ್ಕೂಲೆಲ್ಲ ಬಿಟ್ಟ ಮೇಲೆ ರಾತ್ರಿ 6 ಗಂಟೆ ಮೇಲೆ ಅಲ್ಲಿ ಒಳಗಡೆ ಗಾಂಜಾ ಹೊಡೆಯೋದು, ಕುಡಿಯೋದು, ಮತ್ತೆ ಅಲ್ಲೇ ಬಿಡಿ ಸಿಗರೇಟ್ ಎಲ್ಲ ಸೇರ್ಕೊಂಡೆಲ್ಲ ತುಂಬಾ ಆಹ್ವಾನದಲ್ಲಿ ಇರ್ತಾರೆ ಅಂತ ದೂರಿಗೆ ಹೇಳೋದು. ಅದಕ್ಕೆ ನೀವು ಎನಿ ಟೈಮ್ ಯಾರು ಪೊಲೀಸರು ಅಲ್ಲಿ ಇರೋಕ್ಕಾಗಲ್ಲ. ಅದಕ್ಕೆ ಒಂದು CC ಕ್ಯಾಮೆರಾನ ನಿಮ್ಮ ಇಲಾಖೆಯಿಂದ ಅಳವಡಿಸೋಕ್ಕಾಗುತ್ತಾ ಆಗಲ್ಲ. ಗ್ರಾಮ ಪಂಚಾಯತ್ ಮಾಡಿಕೊಟ್ರೆ ಒಳ್ಳೆಯದು ಸರ್. ಮಾಡಿಬೇಕು, ಗ್ರಾಮ ಪಂಚಾಯತ್ಗೆ ನಾವು ಅವಕಾಶ ಮಾಡಿದ್ರೆ ಮಾಮೂಲಿ ಡೆವಲಪ್ಮೆಂಟ್ ಚಾರ್ಜ್ ಏನು ಬರೋಲ್ಲ, ವರ್ಷಕ್ಕೆ ಬರುತ್ತೆ. ಯಾಕೆ ಬರೋದು? ನಮ್ಮ ಇಲಾಖೆಯಿಂದ ಆ ಥರ ಯಾವುದೇ ಸ್ಕೂಲಿಗೆ ಇಲ್ಲ ಸರ್. CC ಕ್ಯಾಮ್ರಾಗಳು ಕೊಡೋ ಥರ ಇದುವರೆಗೂ ಯಾವುದೇ ಸ್ಕೀಮ್ ಬಂದಿಲ್ಲ. ಸೊ ಈಗ ಕೆಲವು ಕಡೆ ಎಲ್ಲನೂ ಸ್ಕೂಲ್ ಸರ್ ಸಾಕಷ್ಟು ಮಾಡಿದ್ರಿ. ಓಕೆ ಸರ್, ಮಾಡಿದ್ರಾ? ಈಗ ಬೆಟ್ಟಪ್ರಸನ್ನ ಅವರು ಸುಮಾರು HCL ಕಂಪನಿಯಿಂದ 3 ಕೋಟಿ ಅನುದಾನವನ್ನು 5 ಶಾಲೆ ತಂದು ಈಗ ಶಾಲೆಗಳನ್ನು ಕಟ್ಟಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆ ಸಲ್ಲಿಸಬೇಕು, ಅಭಿನಂದನೆಗಳು. ಕಾಂಪೌಂಡ್ ಸ್ವಲ್ಪ ರೈಸ್ ಮಾಡಕ್ಕೆ ಮತ್ತೆ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಒಂದು ಸತಿ ನಾವು ಮಾತಾಡ್ತೇವೆ. ಕೃಷ್ಣಮೂರ್ತಿ ಅವರು, ನಮ್ಮ ಗೋವಿಂದರಾಜ್ ಅವರು ಸ್ನೇಹಿತರಿಂದ ಖರ್ಚು ಮಾಡಿ ಸ್ವಲ್ಪ ರೈಸ್ ಮಾಡಿ ಕಡೆ ಇದನ್ನ ನಿಮ್ಮ ಮೇಂಟೆನೆನ್ಸ್ ಚಾರ್ಜ್ ಕೊಡ್ತಾರಲ್ಲ ಇದಕ್ಕೆ ಹೈಸ್ಕೂಲ್ಗೆ ಅದರ ಅಮೌಂಟ್ ಸ್ವಲ್ಪ ಇನ್ಸೂರ್ ಮಾಡಿ ಕೊಡಿ. ಬೇರೆ ಮಾತಾಡಿ ರೈಸ್ ಮಾಡಿ ಸರ್ ಮಾತ್ರ ಈಗಾಗಲೇ ಮಾಡಿಸ್ಕೊಟ್ಟಿದ್ದಾರೆ. ಯಾವುದೇ ಸ್ಕೂಲ್ಗೆ ಸಾಧ್ಯ ಆಗಿಲ್ಲ. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಪ್ರಥಮ ಆಮೇಲೆ ಈಗ ಸುಮಾರು ದಾನಿಗಳಿಗೂ ನಾನು ಅಂಗನವಾಡಿ ಕೇಂದ್ರಗಳಿಗೆ ಆಮೇಲೆ ಅಂಬೇಡ್ಕರ್ ಭವನ್ಗೆ ಎಲ್ಲಕ್ಕೂ ಮಾಡಬೇಕು ಅಂತೇಳಿ ಮೌದ್ಗಿಲ್ ಸಾಹೇಬ್ರಿಗೂ ಒಂದು ಲೆಟರ್ ಕೊಟ್ಟಿದೆ. ಅಲ್ಲಿ ಒಂದು ಹೇಳ್ತಾರೆ,
ಈಗ ಆಮೇಲೆ ಮುಜರಾಯಿ ದೇವಸ್ಥಾನಗಳಿಗೆ ಈ ಸ್ವತ್ತು ಖಾತೆ ಮಾಡ್ಬೇಕಾದ್ರೆ ಕಂಪಲ್ಸರಿ ಆಧಾರ್ ಕಾರ್ಡ್ ಬೇಕು ಅಂತಾರೆ. ಈಗ ಮುಜರಾಯಿ ದೇವಸ್ಥಾನ ನಮ್ಮ ಆಂಜನೇಯ ಸ್ವಾಮಿ ಟೆಂಪಲ್ ಮಾಡ್ಬೇಕಾದ್ರೆ ಯಾವ್ದು ಆಂಜನೇಯ ತಂದು ನಾವು ಆಧಾರ್ ಕಾರ್ಡ್ ಕೊಡಕ್ಕಾಗುತ್ತಾ? ಅಂಬೇಡ್ಕರ್ ಭವನಕ್ಕೆ ಅಂಬೇಡ್ಕರ್ ತಂದು ಕೊಡ್ಬೇಕಾಗ್ತದೆ ನಾವು. ಈ ಪ್ರಶ್ನೆ ಮಾಡಿ ನಾನು ಬಹುದಿನ ಅವರಿಗೆ ರಿಪ್ಲೈ ಮಾಡಿದ್ದಾರೆ ಅವರು. ಇದಕ್ಕೇನು ಗೊತ್ತಾಯಿತು ಇನ್ನು ಮುಂದೆ ನಾವು ಯಾವ್ದು HM PU CU ಯಾವುದು ಐಟಿ ತಗೊಳ್ಳಲ್ಲ. ಕ್ಲಿಯರ್ ಆಗಿ ಇದು ಅಂಬೇಡ್ಕರ್ ಭವನ ಹಿಂಡುವಾಡಿ ಅಷ್ಟೇ ಖಾತೆ ಇರುತ್ತೆ. ಸರ್ಕಾರಿಗೆ ಪಾಠಶಾಲೆ ಹಿಂಡುವಾಡಿ ಯಾರಿರಲ್ಲ, ಅದು ಸರ್ಕಾರಿ ಶಾಲೆ ಅಷ್ಟೇ ಹಿಂಡುವಾಡಿ. ಯಾರಾದ್ರೂ HM ಬರ್ಬೋದು, ಯಾರಾದ್ರೂ ಬರ್ಬೋದು. ಅಂಬೇಡ್ಕರ್ ಭವನ ಹಿಂಡುವಾಡಿ, ಅಂಬೇಡ್ಕರ್ ಭವನ ದೇವಸ್ಥಾನ ಸರ್ಕಾರಿ ಶಾಲೆಗಳು ಅಳತೆಗಳು ಮಾಡಿ ಈ ಖಾತೆ ಎಲ್ಲರೂ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಅಥವಾ ಎಲ್ಲ ಸರ್ಕಾರಿ ಶಾಲೆ ಅದು ಸರ್ವೆ ನಂಬರ್ ಅಲ್ಲಿ ಕೊಡ್ತೀರಾ? ಹೌದು, ಕ್ಲೀನ್ ಆಗಿ ಅದು ಅಕ್ಷರ ಕೊಟ್ಬಿಟ್ಟಿದ್ದಾರೆ ಇವಾಗ ಹೇಳ್ದಂಗೆ. ಮತದಾರರ ತೀರ್ಪಿನ ಬಗ್ಗೆ ಅವರಿಗೆ ಪ್ರೀತಿ ವಿಶ್ವಾಸ ಇರೋದಕ್ಕೆ ಆ ಊರಿನ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿ ಮಾಡ್ತಾರೆ. ನನಗೆ ಗ್ರಾಮ ಪಂಚಾಯತಿ ಸದಸ್ಯ ಜನ ಪ್ರತಿನಿಧಿಯಿಂದ 20 ಜನರು 10 ಜನ ನಾವು ಸೈನಿಕ 10 ಜನ ಇದ್ದಾರೆ. ಈ 2015-2025 ಈ ಅವಧಿ ಕೊನೆ ಗ್ರಾಮ ಸಭೆ ನೋಡ್ಲಿ. ಈ ಅವಧಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಇತಿಹಾಸ ಇವರೇ. ಮುಂದಿನ ಬಾರಿ ಗ್ರಾಮ ಸಭೆ ಇರಲ್ಲ, ಗ್ರಾಮ ಪಂಚಾಯತಿ ಇರಲ್ಲ, ಇಲ್ಲ ಗ್ರೇಟರ್ ಬೆಂಗಳೂರು ಆಗ್ಬೋದು, ಇಲ್ಲಾಂದ್ರೆ ಪುರಸಭೆನೋ ನಗರಸಭೆನೋ ಆಗಿರುತ್ತೆ. ಪುರಸಭೆನೋ ನಗರಸಭೆನೋ ಆಗಿರುತ್ತೆ. ಅವ್ರಿಗೆ ಗ್ರಾಮ ಸಭೆಗೆ ಜವಾಬ್ದಾರಿ ಗ್ರಾಮ ಪಂಚಾಯತಿ ಸದಸ್ಯರು ಇರಬೇಕು. ಇಲ್ಲಿ ಸಾರ್ವಜನಿಕರು ಬರ್ತಾರೆ, ಅವ್ರ ಕುಂದುಕೊರತೆ ಏನು ಅಂತ ಕೇಳಕ್ಕೆ ಅವಕಾಶ ಸಿಗುತ್ತೆ. ಈ ಕೊನೆ ಗ್ರಾಮ ಸಭೆ ಇರುತ್ತೆ, ಇದನ್ನು ಮುಖ್ಯವಾಗಿ ಅವರು ಅದನ್ನ ತಗೋಬೋದಾಗಿದೆ. ಈ 10 ಜನ ಗ್ರಾಮ ಸಭೆ ಸದಸ್ಯರು ನೋಡ್ತಾ ಇದ್ದೀನಿ ನಾನು. 10 ಜನ ಅದೇನು ರೆಗ್ಯುಲರ್ ಅಲ್ಲ, ಕಾನೂನು ರೀತಿ ಕಾನೂನು ರೀತಿ ಅವ್ರ ಮೇಲೆ ಯಾಕೆ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರು ಜನರನ್ನು ಮತ ತಗೊಂಡು ಬಂದಿರ್ತಾರೆ ಅಂತಂದ್ರೆ ಅವರಿಗೆ ಗ್ರಾಮ ಸಭೆಗೆ ಬಂದು ಅಲ್ಲಿ ಅಧಿಕಾರಿಗಳು ಬಂದಿರ್ತಾರೆ. ಅಧಿಕಾರಿಗಳು ಅಥವಾ ಏನು ನಮ್ಮ ಸಾರ್ವಜನಿಕರಿಗೆ ಮಾಹಿತಿ ಕೊಡಬೇಕು, ಅವರನ್ನ ಕೊಡಿಸೋ ಜವಾಬ್ದಾರಿ ಅವರಾಗಿರ್ತದೆ. ದಯವಿಟ್ಟು ಈ 10 ಜನ ಇವರು ಮಾತ್ರ ಸಂಭಾಷಣೆ ಅಂತ ಆ 10 ಜನ ಬರೆದಿದ್ದಕ್ಕೆ ಅವ್ರು ಖಂಡಿಸ್ತಾ ಇದ್ದೀನಿ. ಈಗ ನಮ್ಮ ಪಂಚಾಯತಿ ನಮ್ಮೂರಲ್ಲಿ ನಾನು ಮೆಂಬರ್ ಆದ್ಮೇಲೆ ಫಸ್ಟ್ ಟೈಮ್ ಮೆಂಬರ್ ಆದ ಪಂಚಾಯತಿಯಿಂದ ಬಳ್ಳಾರಿ ಅಂತ ಹೆಸರು ₹1 ಕೊಟ್ಟಿಲ್ಲಪ್ಪ ನಮ್ಮ ಪಂಚಾಯತಿಗೆ. ಏನಿಲ್ಲ. ಅಲ್ಲ, ನೀವು ಪ್ರಶ್ನೆ ಮಾಡೋದಕ್ಕೆ ನಿಮ್ಗೆ ಒಂದು ಸಾಮಾನ್ಯ ಸಭೆ ಇರಲ್ವಾ? ಅಲ್ಲಿ ನಿಮ್ಗೆ ಅವಕಾಶ ಇರಲ್ವಾ? ಅಂತ ಹೇಳ್ತಾ ಇದ್ದೀನಿ. 15 ಫೈನಾನ್ಸ್ ಅಲ್ಲಿ ಕೊಟ್ಟಿದ್ರೆ ಬಳ್ಳಾರಿಗೆ 15 ಫೈನಾನ್ಸ್ ಅಲ್ಲಿ ನಿಮಗೆ 3 ಬರ್ತದೆ. ಎಲ್ಲರೂ ಸೇರಿ ಅಧಿಕಾರ ನೀವು ಮಾಡಿ ಅಂತ ನಮ್ಮ ಕೈಲಾಗಲ್ಲ ಅಂತ ರಾಜೀನಾಮೆ ಕೊಟ್ಟು ವಾಟ್ಸಪ್ ಬರ್ರಿ. ನನ್ನ ಕೈಲಾಗಲ್ಲ ಅಂತ ತಗೊಳ್ಳಿ. ಅಲ್ಲ ಸರ್, ನೀವು ವಾಪಸ್ ಬನ್ನಿ. ನಿಮ್ಮ ಕೈಲಾಗಿಲ್ಲ ಅಂತ 1% 1% ನಮ್ಮೂರಿಗೆ ಕೇಳಿ ಸರ್, ಹೇಳಿ ಸರ್. ನಾವು ಮಾತಾಡ್ತೀನಿ. ನಾವು ಕೇಳೋ ಪ್ರಶ್ನೆಗೆ ಉತ್ತರ ಅಷ್ಟೇ ನಿಮ್ಗೆ ಗೊತ್ತಿರೋದು. ಗ್ರಾಮ ಸಭೆಗಳು ಸಾರ್ವಜನಿಕರು ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡಕ್ ಮಾತ್ರ ಕೂತಿರೋದು. ನಿಮ್ ಪ್ರಶ್ನೆ ಕೇಳಂಗಿಲ್ಲ. ನೀವು ಪ್ರಶ್ನೆ ಕೊಡ್ರಿ. ನೀವು ನಿಮ್ದೇನಿದ್ ಪ್ರಶ್ನೆ ಸಾಮಾನ್ಯ ಸಭೆಯಲ್ಲಿ ಇರ್ಬೇಕು. ಗ್ರಾಮ ಸಭೆಯಲ್ಲಿ ಸಾರ್ವಜನಿಕ ಏನಾದ್ರು ಕೇಳಿದ್ರೆ ಉತ್ತರ ಕೊಡ್ಬೇಕಷ್ಟೇ. ನೀವು ಉತ್ತರ ಕೊಡಿ. ನೀವು ಪ್ರತಿ ವರ್ಷ ಒಂದ್ ನಿಮಿಷ ಪ್ರತಿ ವರ್ಷದಲ್ಲಿ 15 ಹಣಕಾಸಲ್ಲಿ ಪ್ರತಿ ಮೆಂಬರ್ಗಳಿಗೂ ಅಮೌಂಟ್ ಕೊಡ್ತೀರಾ. ನಮ್ಮೂರಿಗೆ ಯಾಕೆ ಮಾಡಿಲ್ಲ ಇದುವರೆಗೂ? ನಮ್ಗೆ ಬಂದಿಲ್ಲ. ನಿಮ್ಮ ವೈಫಲ್ಯ ಅದು. ಕಾರ್ಯವಲ್ಲ ವೈಫಲ್ಯ. ನೀವು ಮಾಡಿಸ್ಕೋಬೇಕಾದ ಧರ್ಮ ನಿಮ್ದು. ನೀವು ಹೇಳಿದಷ್ಟೇ ನಾವೆಲ್ಲ ಮಾಡ್ಕೊಂಡಿದ್ದೀವಿ. ಮತ್ತೆ ಮಾಡ್ಕೊಂಡಿದ್ದೀವಿ. ನಮ್ಮೂರಿಗೆ ₹1 ಕೊಟ್ಟಿಲ್ಲ ಯಾಕೆ ಹೇಳ್ತೀರಾ? ಹೌದು ಸರ್, ನೀವು ಹೇಳ್ತಾ ಇರೋದು ಹೇಳಿ ಸರ್. ನಮ್ಮೂರಿಗೆ ₹1 ಹೇಳ್ತೀವಿ ಕೇಳಿ ಸರ್. ನೀವು ಹೇಳ್ತಾ ಇರೋದು ಸದಸ್ಯರಾಗಿ ನೀವು ನಮ್ಮ ಪ್ರಶ್ನೆ ಕೇಳ್ತಿರಲ್ಲ, ಅದೇ ಅಧಿಕಾರಿಗಳ ರೆವಿನ್ಯೂ ಇಲಾಖೆಯಲ್ಲಿ ಸಾಕಷ್ಟು ಕೆಲಸ ಇತ್ತು. ಯಾಕೆ ಕಲಿಸಿಲ್ಲ ರೆವಿನ್ಯೂ ಇಲಾಖೆಯಲ್ಲಿ? ಕೇಳಿ. ರೆವಿನ್ಯೂ ಇಲಾಖೆಯವರು ಬಹಳ ಕೆಲಸ ಇರೋದು ಯಾಕೆ ಬರ್ತಾ ಇಲ್ಲ? 400 ಜನ
ಸಭೆಯವರ ಜವಾಬ್ದಾರಿ ವ್ಯಕ್ತಿ ಸರ್. ಕೇಳಿದ್ರೆ ಹೌದು. ಸಾರ್ವಜನಿಕರು ನೀವು ಕರೆಸ್ಬೇಕು. ನೀವು ಕೇಳಿ ಅಂತ ನೀವು ಕರೆಸ್ಬೇಕು. ನೀವು ಕೇಳಿ ನಾವೇ ಕೇಳ್ಬೇಕು. ಒಂದು ಸ್ಮಶಾನ ಮಾಡಕ್ಕೆ 3 ವರ್ಷ ಬೇಕು ಇವ್ರಿಗೆ. ಅದು ನೀವು ಅಲ್ಲ ಈಗ. ಅದಕ್ಕೆ ಸಂಬಂಧಪಟ್ಟ ಡಿಸಿ ಅವರೇ ಕೇಳಿ. ಯಾಕೆ ಕೆಲಸ ಮಾಡ್ತಾ ಇದ್ದಾರೆ ರವಿವೇಲಯ್ಯನವರು? ಮೊದಲು ಗ್ರಾಮ ಪಂಚಾಯತ್ ಹೇಳಿ ಕೊಡ್ತಾ ಇಲ್ವಾ, ಏನ್ ಕೊಡ್ತಾ ಇಲ್ಲ ಅದೆಲ್ಲ ಗ್ರಾಮ ಪಂಚಾಯತ್ ನೀವೇ ಮಾಡ್ತಿದ್ರಿ. ಅದೇ ಅಲ್ಲ, ನೀವೇ ಮಾಡ್ತಿದ್ರಿ. ಸ್ಮಶಾನ ಮಾಡೋದು ಇವಾಗ ಗ್ರಾಮ ಪಂಚಾಯತ್ ಇರುತ್ತಾ? ಪಂಚಾಯತ್ ಏನ್ ಮಾಡೋದು, ಪತ್ರ ಮಾಡ್ಬೋದು, ಡಿಸಿ ಹೊಡೆದು ಪತ್ರ ಹಾಕೋದು ಬಿಟ್ರೆ ಗ್ರಾಮ ಪಂಚಾಯತ್ ಏನಿದೆ ಸ್ಮಶಾನ ಕೊಡ್ತೀನಿ. ಅಲ್ಲ, ಏನಿದೆ ಮಾಡಿಸಿ. ಯಾರು ನಿಮ್ಗೆ ಸಹಕಾರ ಕೊಟ್ಟಿಲ್ಲ? ಯಾರು ಈಗ ಅಧ್ಯಕ್ಷರು ಯಾರು ಕೊಟ್ಟಿರುವ, ಇವಾಗ ಸದಸ್ಯರು ಕೊಟ್ಟರು, ಯಾರು ಕೊಟ್ಟಿಲ್ಲ ಹೇಳಿ. ಸರ್ ಮುಂದೆ ಕೇಳಿ ಬದ್ಧತೆ ಆಗಿರ್ಬೇಕು ಅಂತ ಅವಾಗ ಹೇಳ್ತಾರಲ್ಲ, ಅದು ಪ್ರಕಾಶ್ ಅವರು ತಮ್ಮನೇ ಕೇಳಿ ಮೆಂಬರ ಅಲ್ಲ. ಅದು ಪ್ರಕಾಶ್ ಅವರು ಚೂಡಾಳಿನ ಮೆಂಬರು. ಆದ್ರೂ ಅವ್ರು ಕರೆಯೋದು ಇಂಜೋಡಿ ಗ್ರಾಮ ಪಂಚಾಯತ್ ಸದಸ್ಯರು ಅಂತಾನೆ ಕರೆಯೋದು. ಎಲ್ಲ 21 ಅವ್ರು ಸದಸ್ಯರೇ. ವಾರ್ಡ್ ಸಪರೇಟ್ ಇರ್ಬೋದು ಅಷ್ಟೇ. ಇದನ್ನ ಫಸ್ಟ್ ರಿವ್ಯೂ ಮಾಡ್ಕೊಡ್ರಿ. ಒಂದು ನಿಮಿಷ ಸರ್, ಅವಕಾಶ ಕೊಡಿ ಸರ್. ಅಲ್ಲ, ಅವಕಾಶ ಮಾಡ್ಕೊಡಿ ಸರ್, ಅವಕಾಶ ಮಾಡ್ಕೊಡಿ ಮಾತಾಡೋದಕ್ಕೆ. ಅದೇ ಅದು ಪ್ರಕಾಶ್ ಅವರು 65 ಜನ ರೈತರಿಗೆ ರಸ್ತೆ ಇದೆ ಅಂತ ಗೇಟ್ ಹಾಕೊಂಡಿದ್ರು. ಅವರು 65 ರಸ್ತೆಗೆ ಜನಗಳು ಹೋಗ್ಬೇಕು ಅಂತ ಕುಂದುಕೊರತೆ ಕೇಳ್ಕೊಂಡಿದ್ದಕ್ಕೆ ಡಿಸಿ ಅವ್ರ ಹತ್ರ ಹೋಗಿ ಕುತ್ಕೊಂಡು ಮಾತಾಡಿ ಎಸಿ ಅವ್ರಿಗೆ ಅಪೀಲ್ ಮಾಡಿ ಎಸಿ ಅವ್ರನ್ನ ಸ್ಪಾಟ್ ಕಳಿಸಿ ಏನು ಸಾರ್ವಜನಿಕರು ಓಡಾಡಬೇಕು ಪ್ರತಿಯೊಬ್ಬ ರೈತರ ಜಮೀನಲ್ಲೂ ರಸ್ತೆ ಮಾಡಿಸಿದ್ರು. ಅವ್ರ ಬದ್ಧತೆ ಮಾಡಿಸಿದ್ರು. ನೀವು ಬದ್ಧತೆ ಮಾಡಿಸಿ ಸರಿ ಬಿಡಿ ಸರ್. ಅವ್ರು ಯಾಕೆ ಮಾಡಿಸಿದ್ರು ಮತ್ತೆ ಬೇಕಾಯ್ತು ಅವ್ರ ಬಿಡಿ ನಾ ವಿಚಾರ ಬಿಡಿ. ಕೇಳಿದ್ದು ನೀವು ಯಾಕೆ ಈ ತರ ಅಲ್ಲ, ಪ್ರತಿಯೊಂದು ಸ್ಮಶಾನಕ್ಕೆ ಎಲ್ಲರೂ ಕೇಳ್ತೀವಿ. ಇದುವರೆಗೂ ಗೆದ್ದಿರೋ ಮೆಂಬರ್ಗಳು ಅವರ ಊರಿನ ಸ್ಮಶಾನಕ್ಕೆ ಅವರೇ ಅಧಿಕಾರ ಉಪಯೋಗಿಸಿ ಓಡಾಡಿ ಅದಕ್ಕೆ ಒಂದು ಸಮಯ ಕೊಟ್ಟು ಮಾಡಬೇಕು. ಆಯ್ತು. ನನಗೆ ಬೇಸರ ಆಗಿತ್ತು ಅಂತಂದ್ರೆ ಇಲ್ಲ, ಬೇಸರ ಆಗಿತ್ತು. 20 ಜನ ಇದ್ರು ಮನೆ ಗ್ರಾಮ ಸಭೆ. ಇವರು ಅವಧಿ ಗ್ರಾಮ ಸಭೆ ಗ್ರಾಮ ಪಂಚಾಯತ್ ಇತಿಹಾಸದಲ್ಲಿ ಮಾಡ್ತಾರೆ. ಇರುವ ಅವಧಿಯಲ್ಲಿ ದಯವಿಟ್ಟು ಅವ್ರಿಗೆ ಹೆಚ್ಚಿನ ಸಹಕಾರ ದಯವಿಟ್ಟು ಕೊಡಿ. ಬಾಗಲಕೋಟೆ ಗ್ರಾಮ, ಕಾಡಂಚಿನಲ್ಲಿ ಇರುವ ಗ್ರಾಮ, ಇರೋ ಕಮ್ಮಿ ಒಂದು 30-40 ಮನೆ ಇದೆ. 50-56 ಜನ, 3 ಜನ 200 ಜನ ಇರಬೇಕು. ಏನಾದ್ರು ಗ್ರಾಮ ಪಂಚಾಯತ್ ಇರೋ ಬರೋ ಅನುದಾನ ಏನಂದ್ರೆ ನಾವು ಕೊಟ್ಟಬೇಕು. ಸಮಾನವಾಗಿ ಪ್ರತಿಯೊಬ್ಬ ಮೆಂಬರ್ಗೂ 1500 ಹಣಕಾಸನ್ನು ನಾವು ಕೊಟ್ಟಿದ್ದೀವಿ. ಇದು ಮಾಮೂಲಿ ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ಮಾಡ್ತೀರಾ, ಏನು ಬರಲ್ಲ. ವೇಸ್ಟ್ ಗ್ರಾಮ ಸಭೆನೆ ಅಂತ ಕೊಡಿ. ನಿಮ್ಮದು 10 ಗಂಟೆಗೆ ಫೋನ್ ಮಾಡಿರಿ. ಫೋನ್ ತಗೊಂಡ 1 ಗಂಟೆ ಫೋನ್ ನಮ್ಮ ಫೋನ್ಗೆ ನಾವು ದೊಡ್ಡ ಲಾಡ್ತರ ಮಾತಾಡ್ತಾರೆ. ನನಗೆ ಕೃಷ್ಣ ಬೇರೆ ಹೇಳ್ತಾರಲ್ಲ, ಹೋಗಿ ಏಸ್ ಹೇಳ್ತಾರೆ. ಅವ್ರು ನಿಂತ್ಕೊಂಡು ಮಾತಾಡಿದ್ರೆ ಇವರು ನಿಮ್ಗೆ ಎಷ್ಟಿದೆ ಇದು ಏನು ಲಿಸ್ಟ್ ಆಗ್ತದೆ. ಒಬ್ಬ ಸಚಿವರು ಹೋಗಿ ಈ ಥರದ ಹೋಗಿ ನನಗೆ ಏನ್ ಮಾಡ್ಬೇಕು ಹೇಳ್ತಿದ್ದು? ಕಾಮನ್ ಸೆನ್ಸ್ ಬೇಡ. ರೆವಿನ್ಯೂ ಇಲಾಖೆಗೆ ಸಮಸ್ಯೆಗಳು ಇರೋದು ರೆವಿನ್ಯೂ ಇಲಾಖೆಗೆ ನಿರ್ವಹಿಸ್ತಾ ಇದ್ದೇನೆ. ಇವಾಗ ಇನ್ನು ಅನೇಕ ಇಲಾಖೆ ಮಾತಾಡೋಕ್ಕೆ ಬಾಕಿ ಇರೋದ್ರಿಂದ ಚಿಕ್ಕದಾಗಿ ಮಾತಾಡಿ ಮುಗಿಸ್ತಿದ್ದೇನೆ. ನಮ್ಮದು ಇಂದ್ರವಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪ್ರಾಥಮಿಕ ಹಂತದಲ್ಲಿ ನಮ್ಮಲ್ಲಿ ಅನೇಕ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಮುಖ್ಯವಾಗಿ ತಾಯಿ ಮತ್ತೆ ಗರ್ಭಿಣಿ ಇರೋದು ಮತ್ತು ಮಕ್ಕಳ ಆರೈಕೆಗೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ನೀಡಿಕೊಂಡು ಕಾರ್ಯನಿರ್ವಹಿಸುತ್ತಿದ್ದೇವೆ. ಹಾಗೇನೆ ಇವಾಗ ಮಳೆಗಾಲ ಎಲ್ಲ ಬರುತ್ತೆ, ಇವಾಗ ಡೆಂಗು ಎಲ್ಲ ಜಾಸ್ತಿ ಆಗುತ್ತೆ. ಸೊ ಇದಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಕಾರ್ಯನಿರ್ವಹಿಸ್ತೀವಿ. ನಮ್ಮ ಆಶಾ ಕಾರ್ಯಕರ್ತರು ಇಟ್ಕೊಂಡಿರ್ತೀರಾ, ಅದರಲ್ಲಿ ಓಪನ್ ಬಿಟ್ಟಿರ್ತೀರಾ, ಅದರಲ್ಲಿ ಎಲ್ಲ ಸೊಳ್ಳೆಗಳು ಮೊಟ್ಟೆ ಹಾಕಿ ಅದೆಲ್ಲ ಮೊಟ್ಟೆ ಎಲ್ಲ ತುಂಬ ಮಲ್ಟಿಪ್ಲೈ ಆಗಿ ಸೊಳ್ಳೆಯಿಂದ ಡೆಂಗು ಕೇಸಸ್ ಜಾಸ್ತಿ ಆಗುತ್ತೆ. ಡೆಂಗು ಮಲೇರಿಯಾ ಕಡೆ ಮಲೇರಿಯಾ ಇವಾಗ ಇರಲೇ ಇಲ್ಲ. ಇತ್ತೀಚೆಗೆ ಒಂದಿಷ್ಟು ಮಲೇರಿಯಾ ಕೇಸಸ್ ಕೂಡ ಕಾಣಿಸ್ತಾ ಇತ್ತು. ಮೊದಲೆಲ್ಲ ತುಂಬ ಸಾವು ನೋವು ಸಂಭವಿಸಿತ್ತು. ಇವಾಗ ಮತ್ತೆ ಆ ಥರ ನಾವು ನೋಡ್ಕೋಬೇಕು. ಇವಾಗ ಎಷ್ಟೊಂದು ಕಡೆ ನಾವು ವಿಸಿಟ್ ಹೋದ್ರೆ ನಮ್ಮ ಆಶಾ ಕಾರ್ಯಕರ್ತರೆಲ್ಲ ವಿಸಿಟಿಗೆ ಹೋಗಿರ್ತಾರೆ. ಎಷ್ಟೊಂದು ಕಡೆ ಏನಾಗಿರುತ್ತೆ ಅಂದರೆ ನಿಮಗೂ ನೀರಿನ ಸಮಸ್ಯೆ ಇರುತ್ತೆ. ನೊಣ ಜಾಸ್ತಿ ಆಗಿದೆ. ನೊಣದಿಂದ ಸೊಳ್ಳೆಗಳು
ಸಿಕ್ಕಾಪಟ್ಟೆ ಕಾಯಿಲೆಗಳು ಅದು ಮಕ್ಕಳು ಮನೆಯಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಇರ್ತದೆ. ಅದೇ ನಿಮ್ಮ ಕಡೆ ಅದಕ್ಕೆ ಸ್ಪ್ರೇ ಹೊಡೆಸೋ ವ್ಯವಸ್ಥೆ ಮಾಡ್ತೀವಿ. ಯಾರು ಹೊಡೆದು ಇಲ್ಲ, ನಿಮ್ಮ ಆಶಾ ಕಾರ್ಯಕರ್ತರು ಇನ್ನೊಬ್ರು ಮತ್ತೊಬ್ರು ಯಾರು ಇಲಾಖೆಗಳು ಬಂದಿಲ್ಲ. ನಾವು ಸುಮಾರು ಸರಿ ಕಂಪ್ಲೇಂಟ್ ಮಾಡಿದ್ರೆ ನಾವೇನ್ ಮಾಡಿದ್ರೆ ಇವಾಗ ನಾವು ಮುನ್ಸಿಪಲ್ವಾ ಮುನ್ಸಿದ್ರೆ ಹಸಿರಿದ್ದಾವೆ ಅದರಲ್ಲಿ ಬರ್ತಾ ಇದ್ದೇವೆ. ಸೇಮ್ ಈಗ ಮಣ್ಣಲ್ಲಿ ಬರ್ತಾ ಇದ್ದೀವಿ ಅನುಬಂಧ ಹಂಗಾಗ್ಬಿಟ್ಟಿದೆ. ಇದೇ ನಿಮ್ಮ ಪರಿಹಾರ ಹೇಳ್ತಾರೆ. ಪರಿಹಾರ ಸ್ಪ್ರೇ ಹೊಡೆಸೋ ವ್ಯವಸ್ಥೆ ಮಾಡ್ತೀವಿ. ನಾನೇ ಸರಿ ವ್ಯವಸ್ಥೆ ಮಾಡ್ತೀವಿ. ಕಿಲೋಮೀಟರ್ ಹಾಕಿದೆ ಅಂತ ಹೇಳ್ರಿ. ಇವಾಗ ಏನಂದ್ರೆ ನಮಗೆ ಆ ಥರ ಸುಮಾರು ಕಡೆ ಸ್ಟಾಫ್ ಇಲ್ಲದೇ ಇರೋದ್ರಿಂದ ಇವಾಗ ನಾವೇ 2-3 ಕಡೆ ಕೆಲಸ ಮಾಡ್ತಿದ್ದೆ. ನೊಣ ಬರೋದಕ್ಕೆ ಏನಪ್ಪ ಕಾರಣ ಅದೇ? ನಮ್ಮಲ್ಲಿ ಸುತ್ತಮುತ್ತ ಏನಾಗಿದೆ ಆಮೇಲೆ ಈ ಊರೊಳಗೆ ಗ್ರಾಮಗಳಲ್ಲಿ ತಿಪ್ಪೆಗಳು ಸೆಂಟ್ರಲ್ ಆಗ್ತಾ ಇದ್ದಾರೆ ಅವರ ಸ್ವಂತ ಜಾಗದಲ್ಲಿ. ಇವೆರಡೂ ಸಮಸ್ಯೆ ಇದೆ. ದಯವಿಟ್ಟು ಸಂಬಂಧಪಡೋದು ನಮ್ಗೆ ಸರಿ ಮಾಡ್ಕೊಳ್ಬೇಕು ಅಂತ ಆ ಕಡೆಯಿಂದ ಅದೇ ಅಥಾರಿಟಿಗೆ ನಾವು ಸ್ಪ್ರೇ ಮಾಡಿಸೋ ವ್ಯವಸ್ಥೆ ಮಾಡ್ತೀವಿ. ಅದ್ರ ಜೊತೆ ಜನಗಳು ಕೂಡ ಸ್ಪಂದಿಸ್ತಾ ಇದ್ದಾರೆ. ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡ್ತಾ ಇದ್ದಾರೆ. ನಾವು ಸ್ಪ್ರೇ ಎಲ್ಲ ಹೊಡೆದು ನೀವು ಸ್ವಚ್ಛತೆ ಕಾಪಾಡ್ತಾ ಇದ್ದಾರೆ ಮತ್ತೆ ನೊಣಗಳು ಬಂದೇ ಬರ್ತವೆ. ಸೊ ಅದಕ್ಕೆ ತಿರ್ಗಾ ನಾವು ಮೇನ್ ಸಮಸ್ಯೆ ಸತತವಾಗಿ 2 ವರ್ಷಕ್ಕೊಂದ್ಸರಿ ಕೋಳಿ ತೆಗೆದು ಮೊಟ್ಟೆ ಕೋಳಿ ಅಂತ ಅದು ತೆಗಿಬೇಕಾದ್ರೆ ನೊಣಗಳು ಗುರಿತ ಅವ್ರ ಊರಿಗೆ ಬರ್ತಾ ಇದೆ. ಮನೆಗಳಲ್ಲಿ ಊಟ ಕೂಡ ಮಾಡಕ್ಕಾಗ್ತಾ ಇಲ್ಲ. ಎಲ್ಲ ಬಿಸ್ಕಲಾಸ್ಕೊಂಡಿದ್ದಾರೆ ಏನೋ ಮನೆಗಳಿಗೆ ಕಿಟಕಿ ಬಾಗಿಲುಗಳಿಗೆ. ಯಾರಾದ್ರೂ ಸ್ನೇಹಿತರು ಹೋಗ್ಬೇಕಾದ್ರೆ ಬ್ಯಾಗ್ ಮುಚ್ಚಿ ಬೇಗ ಅಂತಾರೆ. ಯಾಕಂದ್ರೆ ನೊಣ ಹೊರಗಡೆ ಬರ್ತಾರೆ ಅಂತ. ಆ ಪರಿಸ್ಥಿತಿ ಅವ್ರದ್ದು. ನೀವು ಎಲ್ಲಿ ಸಂಬಂಧಪಟ್ಟಿದ್ದೀರಾ ಸಂಬಂಧಪಟ್ಟ ಇಲಾಖೆಗೆ ಹೇಳಿ. ಅಲ್ಲ ಅವ್ರ ನೊಣ ಉತ್ಪತ್ತಿ ಆಗ್ತಿದ್ದಾಗೋ ಇಲ್ಲ ಏನೋ ಕೆಮಿಕಲ್ ನಿಜ ಕೋಳಿ ಸಾಕಾಣಿಕೆಗೆ ಅವ್ರ ಮನವರಿಕೆ ಮಾಡಿ ಅದಾದ್ರೂ ಮಾಡಿ, ಇಲ್ಲ ಕೋಳಿ ಫಾರ್ಮ್ ಬೆದ್ದಾರು ಬಳಸಿ ಅವ್ರ ನೊಣ ಬಂದಿದೆ ಮಾಡ್ಕೊಡಿ ಅಂತ ಕೇಳಕ ಅವ್ರು ಹೇಳಿದ್ರು. ಇಷ್ಟೇ ವಿಷಯ. ಪಂಚಾಯತಿ ಅವರು ಪಂಚಾಯತಿಗೆ ಕಡಿಮೆ ಒಂದು 7-8 ವರ್ಷದಿಂದ ನಾನು ಅದರಲ್ಲಿ ಅರ್ಜಿಗಳು ಕೊಡ್ತಾನೆ ಬಂದಿದ್ದೀನಿ. ಅಧ್ಯಕ್ಷರಾಗಿದ್ದ ಬೆಟ್ಟಪ್ಪನವ್ರಿಗೂ ಕೊಟ್ಟಿದ್ದೀನಿ. ಈಗ ಯಾವ ಇಲ್ಲಿ ತನಕ ಒಂದು ಮೋರಿ ವ್ಯವಸ್ಥೆ ಮಾಡೋಕ್ಕಾಗಲಿಲ್ಲ. ಈಗ 1 ಅಡಿಯಿಂದ 2 ಅಡಿ ನೀರು ನಿಂತಿದೆ ಮೋರಿನಲ್ಲಿ. ಈ ಯಾವ ಮಟ್ಟದ ಪಂಚಾಯತಿನಲ್ಲಿ ನಮ್ಮ ಮನೆ ಹತ್ರ ಮಾಡಿದ್ದಾರೆ ಅಂತ ಏನು ಹೇಳಕ್ಕೆ ಆಗ್ತಾ ಇಲ್ಲ. ಈಗ ಆ ಗ್ರಾಮಗಳಲ್ಲಿ ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ. ಈಗ 19 ಕೋಟಿ ಮಂಜೂರಾಗಿದೆ. ಒಳಚರಂಡಿಗಳು ತಂದು ಹಿಡ್ಕೊಂಡು ಮತ್ತೆ ರಸ್ತೆ ತಂದು ಹಿಡ್ಕೊಂಡು ಆಮೇಲೆ ಶುದ್ಧ ಕುಡಿಯುವ ನೀರಿನ ವಿಚಾರದ ಸಂಬಂಧಪಟ್ಟಿದ್ದು ಎಲ್ಲರೂ ಆಗ್ತದೆ. ಒಂದು ಸ್ವಲ್ಪ ಇಷ್ಟು ದಿವಸ 4 ವರ್ಷ ಅಂತ ಹೇಳಿದ್ರೆ ಸ್ವಲ್ಪ ರೈತರು ಜಮೀನಿನವರಿಗೆ ಬೆಳೆ ಬೆಳೆಯವರಿಗೆ ರೈತರಿಗೆಲ್ಲ ಕೃಷಿ ಇಲಾಖೆಯಿಂದ ಏನೇನು ಸ್ಥಿತಿ ಏನಿದೆ ಅಂತ ಒಂದು ಸ್ಪಷ್ಟ ಮಾಹಿತಿ ಇದ್ದೇ ಇರುತ್ತೆ. ರೈತರಿಗೆ ಒಂಥರ ಅಭಿನವ ಸಂಬಂಧ ಕೃಷಿ ಇಲಾಖೆಯಿಂದ ಒಂದು ರೈತರಿಗೆ ಹಲವಾರು ಸ್ಕೀಮ್ಗಳಿದೆ. ಕೃಷಿ ಇಲಾಖೆಯಲ್ಲಿ ಒಂದು 150-300 ತಪ್ಪಿಲ್ಲ ಅಷ್ಟು ಸ್ಕೀಮ್ ಇದೆ. ಸಿಬ್ಬಂದಿ ಬಗ್ಗೆ ಎಲ್ಲ ಇಲಾಖೆ ನಮ್ದು ಕೇಳೋದು ಬೇಕಾಗಿಲ್ಲ. ಸಿಬ್ಬಂದಿ ಕೊರತೆ ಬಗ್ಗೆ ಇದ್ದಾರೆ ಎಲ್ಲ ನಿಮ್ಗೆ ಅದರಲ್ಲೂ ಏನಿದೆ ಹೊಸದಾಗಿ ಏನು ಆಗ್ತಾ ಇದೆ, ಹೊಸದಾಗಿ ಏನು ಸ್ಕೀಮ್ ಇದೆ, ರೈತರಿಗೆ ಏನು ಅನುಕೂಲ ಬಗ್ಗೆ ಕೆಲವೊಂದು ಮತ್ತೆ ಬಿತ್ತನೆ ಈಗ ಬಿತ್ತನೆ ಬೀಜ ಮುಂಗಾರು ಸ್ಟಾರ್ಟ್ ಆಗಿದೆ. ಎಲ್ಲ ನಮ್ಮ ರೈತ ಸಂಪರ್ಕ ಬಿತ್ತನೆ ಬೀಜ ಮತ್ತೆ ಕೆಲವೊಂದು ಉಪಕರಣಗಳು ಸಣ್ಣ ಪುಟ್ಟ ಎಲ್ಲವೂ ಸ್ಟಾಕ್ ಹಿಡಿಯಿದೆ. ಸ್ಕೆಚ್ ಮಾಡಿ ನಾವು ಅದಕ್ಕೆ ವ್ಯವಸ್ಥೆ ಅದೆಲ್ಲ ತೋರಿಸಿ ಈಗ ಕುಡಿಯುವ ಹೇಳಿದ್ರಲ್ಲ ಆಬ್ಸೆಕ್ಟ್ ಈ ಗಾಳಿ ಬೆಳಕು ಬರೋಕ್ಕೆ ನಾವು ಸುತ್ತ ನಿವೇಶನ ಸುತ್ತ ಬಿಲ್ಡಿಂಗ್ ಕಟ್ಟಡ ಕಟ್ಟಿದ ಮೇಲೆ ಇಷ್ಟು ಅಡಿ ಇರಬೇಕು ಅಂತ ನಾವು ಮಾಡಿದ್ವಿ. ಅದೆಲ್ಲ ಇರಬೇಕು. ಅದನ್ನು ಪ್ಲಾನ್ ಮಾಡಿ ನಾವು ಅವ್ರಿಗೆ ಸೀಲು ನಮ್ಮ ಇಲಾಖೆಯಿಂದ ಏನು ಇದ್ರೆ ಎಲ್ಲ ಮಾಡಿ ಕಳಿಸ್ತೀವಿ ನಾವು. ಆಮೇಲೆ ಇವರು ಗ್ರಾಮ ಪಂಚಾಯತಿ ನಿಮ್ಮ ಇದರಲ್ಲಿ ಇಟ್ಕೋಬೇಕಂತವ್ರು ಏನು ಜನರಲ್ ಬಾಡಿ ಮೀಟಿಂಗಲ್ಲಿ ಇಟ್ಕೊಂಡು ನೀವು ಅದಕ್ಕೆ ಅನುಮತಿ ಕೊಡಬೇಕು. ಒಟ್ಟಾರೆ ಎಷ್ಟು ದಿವಸಬೇಕಾದ್ರೆ ಸರ್ ಈಗ ನೋಡ್ಬೋದು ಆಗ್ತದೆ. ಮನೆ ಕಟ್ಟಿಕೊಳ್ಳೋ ವಿಚಾರಕ್ಕೆ ಇಷ್ಟೊಂದು ಸ್ಟೇಜ್ ಮಾಡಿಕೊಡ್ಮೇಲೆ ನಾವು ಓದಿಸ್ಕೊಡ್ಬೇಕು ಅಲ್ವಾ? ಅಷ್ಟೇ. ಲೈಸೆನ್ಸ್ ಕೊಡ್ತಾರೆ ಲೈಸೆನ್ಸ್ ಕೊಟ್ಮೇಲೆ ಅವರು ಕಟ್ಕೋಬಹುದು. ಲೈಸೆನ್ಸ್ ಹೇಳ್ತೀವಿ OCCC ಇದು ಬರಲ್ಲ, ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಬರಲ್ಲ. ಅದೇನಿದ್ರು BBMP ವ್ಯಾಪ್ತಿ, CMC, TMC ವ್ಯಾಪ್ತಿಗೆ ಬರುತ್ತೆ. ಅಲ್ಲಿ ಇಲ್ಲಿ OCCC ಅಂದರೆ ನಾವು ನಮ್ಮ ಈ ಗ್ರಾಮ ಪಂಚಾಯತಿಯಿಂದ ಕೊಡಲ್ಲ. ನಾವು ಲೈಸೆನ್ಸ್ ಅಪ್ರೂವಲ್ ಫೋನ್ ಐತಿ ಅದು ಸಾಗುತ್ತೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ.
ಒಬ್ಬ ಅಧಿಕಾರಿ ಒಬ್ಬ ರಾಜಕಾರಣಿಗೆ ಮೊದಲು ಸ್ಪಂದಿಸಬೇಕು. ಅದೇನೇ ಆಗಿದೆ ಮಾಡಲಿಕ್ಕೆ ಮೊದಲು ಸ್ಪಂದಿಸಬೇಕು. ಮತ್ತೆ ಜನಸಾಮಾನ್ಯರ ಆಹ್ವಾನ ಕೇಳ್ಕೋಬೇಕು, ಆಲಿಸ್ಬೇಕು. ಅದು ಮನುಷ್ಯನಿಗೆ ಇರ್ತಕ್ಕಂಥ ಒಂದು ವ್ಯವಧಾನ. ಅಂತರಲ್ಲಿ ಮಾಧ್ಯಮದವರು ಮೊದಲಿದ್ರು ನಿಜಕ್ಕೂ ಅವರಿಗೆ ಹಿಮ್ಮಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರ ಪರವಾಗಿ ಅವರಿಗೆ ಅಭಿನಂದನೆಗಳು. ಅವರ ಬದುಕು, ನಿವೃತ್ತಿಯ ಬದುಕು ಬಹಳ ಸುಖಕರವಾಗಿರಲಿ, ಬಹಳ ಶಾಂತಿಯುತವಾಗಿರಲಿ, ಸಂತೋಷವಾಗಿರಲಿ. ಅವರು ಮತ್ತು ಅವರ ಕುಟುಂಬ, ಅವರ ಕುಟುಂಬ ಇನ್ನೂ ಒಂದು ವರ್ಷಗಳಿಂದ ನನ್ನ ಈ ಬಂದು ನಾನು ಕೆಲಸಕ್ಕೆ ನಾನು ಹಾಜರಾಗಿದ್ದರಿಂದ ನಿಮ್ಮ ಗ್ರಾಮ ಪಂಚಾಯತಿ 21 ವರ್ಷಗಳ ಕಾಲ ಸತತವಾಗಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದ್ದೀವಿ. ನಮಗೆ ಗ್ರಾಮ ಪಂಚಾಯತಿ ಹಾಗೂ ಸುತ್ತಮುತ್ತಲಿನ ಊರಿನ ಗ್ರಾಮಸ್ಥರು ಅವರೆಲ್ಲ ಸಹಕಾರ ಹಾಗೂ 2004ರಿಂದ 2025ವರೆಗೂ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಆಡಳಿತ ಮಾಡಿದ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಸಹಕಾರದಿಂದ ನಾನು ಇಲ್ಲಿವರೆಗೂ ಗ್ರಾಮ ಪಂಚಾಯತಿ ಆನೇಕಲ್ ತಾಲೂಕಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಸಾಧ್ಯ ಆಯಿತು. ನಾನು ಗ್ರಾಮೀಣ ಪ್ರದೇಶದಿಂದ ಬಂದು ನಾನು ಅಲ್ಲಿಂದಲೇ ಬಂದಿರೋದ್ರಿಂದ ನನಗೆ ತುಂಬ ಆಸಕ್ತಿ ಇತ್ತು. ಗ್ರಾಮಗಳಲ್ಲಿ ಕೆಲಸ ಮಾಡಬೇಕು, ನಮ್ಮ ಕೈಯಾದಷ್ಟು ಸೇವೆ ಸಲ್ಲಿಸಬೇಕು, ಜನರಿಗೆ ಒಳ್ಳೇದು ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಕೆಲವರಿಗೆ ಬೇಜಾರಾಗಿರ್ಬೋದು, ಕೆಲವರಿಗೆ ನಾನು ಕಾರಣಾಂತರದಿಂದ ಹೇಳೋದಿಲ್ಲ, ನಾನು ಎಲ್ಲಾನು ಕಾರ್ಯನಿರ್ವಹಿಸಿದ್ದೀನಿ. ಆದರೆ ಅದು ಅಸಹಜ ಆಗಿರ್ಬೋದು. ಅದನ್ನು ನನ್ನ ಕಡೆಯಿಂದ ಯಾವುದಾದ್ರೂ ತಪ್ಪಾಗಿದ್ದರೆ ಯಾರಿಗಾದ್ರೂ ಏನಾದರೂ ಬೇಜಾರು ಮಾಡಿದ್ರೆ ಕ್ಷಮಿಸಬೇಕು ಈ ಸಂದರ್ಭದಲ್ಲಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಹಕಾರ ಭಾಳ ಖುಷಿ ತಂದು ಇವತ್ತು ನಮ್ಮ ಕೊನೆ ಗ್ರಾಮ ಸಭೆ ಬಿಟ್ಟು ನೀವು ನನಗೆ ಸನ್ಮಾನ ಮಾಡಿ ಇಷ್ಟೆಲ್ಲ ಮಾಡಿದ್ದು ಭಾಳ ಸಂತೋಷ. ನಿಮ್ಗೆಲ್ಲರಿಗೂ ನನ್ನ ಪರವಾಗಿ, ನಮ್ಮ ಕಚೇರಿ ಪರವಾಗಿ ಕೃತಜ್ಞತೆ ಸಲ್ಲಿಸ್ತೀನಿ. ಮೊನ್ನೆ ನಮ್ಮ ಸದಸ್ಯರಾಗಿರ್ತಕ್ಕಂಥ ಮುತ್ತರಾಯಪ್ಪನವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಅಲ್ಲಿನ ಜನ ನಮ್ಮ ಶಾಸಕರ ಹತ್ರ ಮಾತಾಡಿದ್ದೇವೆ. ಶಾಸಕರು ನಮ್ಮ ಕೃಷ್ಣಮೂರ್ತಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಇಷ್ಟಲ್ಲೇ ಅದನ್ನ ನೀವು ಮಣ್ಣು ರಸ್ತೆ ಆದರೂ ಮಾಡಿ ಆ ರಸ್ತೆ ಜನ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿದ್ದಾರೆ. ಈ ಗ್ರಾಮ ಸಭೆಯಲ್ಲಿ ಈಗ ಅರ್ಜಿಯನ್ನು ಕೂಡ ಕೊಟ್ಟಿದ್ದೇವೆ. ಇಮಿಡಿಯೇಟ್ ಆಗಿ ಇಲ್ಲಿರ್ತಕ್ಕಂಥ ಸದಸ್ಯರು ಹಾಗೂ ನೋಡಲ್ ಅಧಿಕಾರಿಗಳು PDO ಓಡಾಡ್ತಾ ಇದ್ದಾರೆ, ಪಾಪ ಅವರೆಲ್ಲ ನೋಡಿದ್ದಾರೆ. ದಯವಿಟ್ಟು ಈ ರಸ್ತೆನ ಈ ಒಂದು ವಾರದಲ್ಲೇ ನೀವು ಕೈಗೆತ್ಕೋಬೇಕು. ಯಾಕಂದ್ರೆ ಅಷ್ಟೊಂದು ಪ್ರಮಾಣದಲ್ಲಿದೆ ರಸ್ತೆ. ನಮ್ಮ ಹರೀಶ್ ಅವರು ನೋಡಿದ್ದಾರೆ, ಇದು ಭಾರಿ ಅರ್ಜೆಂಟ್ ಹೋಗ್ಬಿಟ್ಟಿದೆ. ಬಸ್ ಕೂಡ ಬರಲ್ಲ. ಎಲ್ಲರೂ ಕೂಡ ಅಲ್ಲಿ ಹೋದ್ರೆ ನಮ್ಮ ಸದಸ್ಯರಿಗೆ ಬೈತಾ ಇರ್ತಾರೆ, ಮುತ್ತರಾಯಪ್ಪನವ್ರಿಗೆ ಏನ್ರಿ ನೀವು ಮಾಡಿಸಿದ್ರು ಅಂತ. ಆದ್ರೆ ನಾವು ಸಾಕಷ್ಟು ಸಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಎಲ್ಲರಿಗೂ ಹೇಳಿದ್ದಾರೆ, ಶಾಸಕರು ಹೇಳಿದ್ದಾರೆ, ಈಗ ಅದನ್ನ ಅನುಷ್ಠಾನ ಮಾಡಬೇಕು. ಯಾಕಂದ್ರೆ ಈಗ ರಸ್ತೆ ಭಾರಿ ಅನುಭವ ಹೋಗ್ಬಿಡ್ತದೆ. ನೀವೆಲ್ಲರೂ ಕೂಡ ಬಂದು ನೋಡಿ, ನಮ್ಮ ಮಾದೇವಪ್ಪನವರು ಕೂಡ ಸಾಕಷ್ಟು ಸಾರಿ ಅದನ್ನ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಈಗ ಅದು ನೀವು ಏನಾದ್ರು ಶಾಶ್ವತ ರಸ್ತೆ ಮಾಡಿದ್ರು ಈಗ ತಕ್ಷಣಕ್ಕೆ ಮಣ್ಣು ರಸ್ತೆ ಆದರೂ ಮಾಡಿ ಜನರು ಓಡಾಟಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಅಷ್ಟೊಂದು ಅದು ಅಲ್ಲಿಗೆ ಹೋಗ್ಬಿಟ್ಟಿದೆ, ಎಲ್ಲ ಹಳ್ಳಿಗಳಿಗೂ ಹೋಗ್ಬಿಟ್ಟಿದೆ. ಮಕ್ಕಳು ಶಾಲೆ ಬಸ್ ಕೂಡ ಬರ್ತಾ ಇಲ್ಲ ಅಲ್ಲಿ. ಯಾಕಂದ್ರೆ ಎಲ್ಲರೂ ಶಾಲೆಗೆ ಹೋಗ್ಬೇಕು ಮಕ್ಕಳು. ಆ ಬಸ್ ಅವ್ರು ಕೇಳಿದ್ರೆ ನೀವು ರಸ್ತೆ ಸರಿ ಮಾಡ್ರಿ, ಎಲ್ಲ ಇಷ್ಟೊಂದು ಜನ ಇದ್ರೆ ನೀವು ಬೇರೆ ಎಲ್ಲ ಕೇಳ್ತಾರೆ, ನೀವು ರಸ್ತೆ ಕೇಳೋದಿಲ್ಲ ನೀವು ಅಂದ್ಬಿಟ್ಟು ಅವ್ರು ಗಲಾಟೆ ಮಾಡ್ತಾರೆ. ಅದರಿಂದ ಆ ಬಸ್ ಬರೋದಿಲ್ಲ. ಅಲ್ಲಿ ರೈತರಿಗೆ ಕೂಡ ಕಷ್ಟ ಆಗಿದೆ. ಯಾವುದೇ ವಾಹನಗಳ ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಸದಸ್ಯರು ಮುತ್ತರಾಯಪ್ಪನವರು MLA ಅವರ ಹತ್ರ ಮಾತಾಡಿದ್ದಾರೆ. ನಮ್ಮ ಉಪಾಧ್ಯಕ್ಷರು ಅದು ಪ್ರಕಾಶ್ ಅವರು, ನಮ್ಮ ಅಧ್ಯಕ್ಷರು, ನಮ್ಮ ಬೆಟ್ಟಪ್ಪನವರು, ಇಲ್ಲಿರ್ತಕ್ಕಂಥ ಶಿವಾನಂದ ಅವರು ಎಲ್ಲರೂ ಕೂಡ ಸೇರ್ಕೊಂಡು ಇದ್ರ ಬಗ್ಗೆ ಕಾಳಜಿಯನ್ನು ವಹಿಸಿ ಈ ಕೂಡಲೇ ಈ ರಸ್ತೆ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು. ನೀವೇನಾದ್ರೂ ಇಲ್ಲಿ ಕೃಷ್ಣಮೂರ್ತಿ ಅವರು ಜವಾಬ್ದಾರಿ ಕೊಟ್ಟಿದ್ದಾರೆ, ಮಾಡಿಲ್ಲ ಅಂದ್ರೆ ನಾವೆಲ್ಲರೂ ಕೂಡ MLA ಅವರ ಹತ್ರ ಹೋಗಿ ಇದಕ್ಕೆ ಕೇಳಬೇಕಾಗುತ್ತೆ. ದಯವಿಟ್ಟು ಈ ರಸ್ತೆಯನ್ನ ಕೂಡಲೇ ನೀವು ಪ್ರಾರಂಭ ಮಾಡಿ ಆ ಜನರಿಗೆ ಆ ಭಾಗಕ್ಕೆ, ಅದು ತಮಿಳುನಾಡಿನ ಗಡಿ ಭಾಗದಲ್ಲಿದೆ, ಅಲ್ಲಿ ಯಾವುದೇ ಸರ್ಕಾರಿ ವಾಹನಗಳು ಬರೋದಿಲ್ಲ, ಒಂದೇ ಮಾಡ್ತಾ ಇದ್ದಿದೆ. ಅದು ಭಾರಿ ಅಧ್ವಾನ ಆಗಿದೆ. ದಯವಿಟ್ಟು ಇದ್ರ ಬಗ್ಗೆ ಎಲ್ಲರೂ ಕೂಡ ಕಾಳಜಿ ವಹಿಸಿ ಈ ರಸ್ತೆಯನ್ನು ಸರಿಪಡಿಸಬೇಕು ಅಂತ ಹೇಳ್ಬಿಟ್ಟು ಈ ಗ್ರಾಮ ಸಭೆಯ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ. ಹಾಗೆ ಎಲ್ಲಾ ಸದಸ್ಯರ ಗಮನಕ್ಕೂ ಕೂಡ ಇದರಲ್ಲಿ
ಸಾರ್ವಜನಿಕವಾಗಿ ನಾವೆಲ್ಲರೂ ಕೂಡ ಈ ಪಂಚಾಯತಿ ಅಭಿವೃದ್ಧಿ ಮಾಡಬೇಕಾದ್ರೆ ತಮ್ಮೆಲ್ಲರ ಪಾತ್ರ ಕೂಡ ಬಹಳ ಮುಖ್ಯ. ದಯವಿಟ್ಟು ನಮಗೆ ಗಮನಿಸಿ. ನಮಸ್ಕಾರ. ಇದು ಫಸ್ಟು ಇದು ಗ್ರಾಮ ಸಭೆ ಲಾಸ್ಟು ಇದೆ. ಇದುವರೆಗೂ ಅಕ್ಕ ತಂಗಿಯರಾಗಿ ಅಣ್ಣ ತಮ್ಮಂದಿರಾಗಿ ಎಲ್ಲ ನೋಡ್ಸ್ಕೊಂಬಂದಿದ್ದೀರಿ. ಎಲ್ರಿಗೂ ಶುಭಾಶಯ. 2025 ಮತ್ತು 26ನೇ ಕೊನೆಯ ಗ್ರಾಮ ಸಭೆ ಇಂಡೋಡಿ ಗ್ರಾಮ ಪಂಚಾಯತಿ ಇದು. ಈ ಗ್ರಾಮ ಸಭೆಯಲ್ಲಿ ಎಲ್ಲ ಏನು ಸದಸ್ಯರು ಮತ್ತು ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದಾರೆ. ಕೆಲವು ಅಧಿಕಾರಿಗಳು ಬಂದಿಲ್ಲ, ಅವರು ಬೇರೆ ಬೇರೆ ಕಾರಣಗಳಿಂದ ಬಂದಿಲ್ಲ ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ನೋಡಲ್ ಆಫೀಸರ್ ಅವರು ಏನಿದ್ದಾರೆ ಅವರಿಗೆ ನೋಟಿಸನ್ನು ಕೊಡಬೇಕು ಅಂತ ಕೂಡ ಹೇಳಿದ್ದೇವೆ. ಇದು ಆಗ್ತದೆ. ಇವತ್ತು ಎಲ್ಲ ಗ್ರಾಮಗಳ ಮುಖಂಡರು ಮತ್ತು ಧುರೀಣರು ಮತ್ತು ರಾಜಕೀಯ ಮುಖಂಡರು ಕೂಡ ಬಂದು ತಮ್ಮ ತಮ್ಮ ಗ್ರಾಮಗಳ ಬಗ್ಗೆ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು, ಮುಂದೆ ಆಗಬೇಕಾಗಿರ್ತಕ್ಕಂಥ ಎಲ್ಲ ಕಾಮಗಾರಿಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿದ್ವಿ. ಈ ಒಂದು ಚರ್ಚೆಯ ಪ್ರಕಾರ ಕಾಮಗಾರಿಗಳು ಮುಂದಿನ ದಿನಗಳು ಆಗ್ತವೆ. ಕೊನೆಯದಾಗಿ ನಮ್ಮ ಏನು 25-26ನೇ ಸಾಲಿನ ಕೊನೆಯ ಗ್ರಾಮ ಸಭೆ ನಮ್ಮದು. ಈ ಕೊನೆಯ ಗ್ರಾಮ ಸಭೆಯಲ್ಲಿ ಹಲವಾರು ವಿಚಾರಗಳು ಚರ್ಚೆ ಆದರೂ ಕೂಡ ಕೆಲವು ಮಾಡಿಲ್ಲ ಅಂತಕ್ಕಂಥ ನಿರಾಶೆ, ಕೆಲವು ಮಾಡಿದ್ದೀವಿ ಅಂತಕ್ಕಂಥ ಒಂದು ಸಂತೋಷ, ಎರಡನ್ನೂ ಕೂಡ ಒತ್ಕೊಂಡು ಇವತ್ತು ನಾವು ಈ ಒಂದು ಗ್ರಾಮ ಸಭೆಯನ್ನು ಮುಗಿಸ್ತಾ ಇದ್ದೀವಿ. ಇದುವರೆಗೂ ಕೂಡ ಸಹಕಾರ ಕೊಟ್ಟಂಥ ನಮಗೆ ವೈಯಕ್ತಿಕವಾಗಿ ನನಗೆ ಸಹಕಾರ ಕೊಟ್ಟಂಥ ನಾಗರಾಜಣ್ಣ, ನಮ್ಮ ಕ್ಯಾಪ್ಟನ್ ಕೃಷ್ಣಮೂರ್ತಿ, ಅಚ್ಯುತಣ್ಣ ಮತ್ತು ನಮ್ಮ ಗೋವಿಂದರಾಜು, ಜೊತೆಗೆ ನಮ್ಮನ್ನು ಆಯ್ಕೆ ಮಾಡಿದಂಥ ಚೂಡಳಿಯ ಜನತೆ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಿಕ್ಕೆ ಸಹಕಾರ ಕೊಟ್ಟಂಥ 20 ಸದಸ್ಯರು ಪಕ್ಷಭೇದ ಮರೆತು ಅವರಿಗೆ, ಮತ್ತು ನಮ್ಮ ಬಸಪುರ ರಾಮಕೃಷ್ಣರವರು, ನಮ್ಮ ಶುಭಾನಂದ್ರವರು, ಇವರೆಲ್ಲೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ವಿ. ಯಾಕೆಂತಂದರೆ ಭಾವನಾತ್ಮಕವಾಗಿ ಮಾತನಾಡೋದಾದರೆ ನೂರಾರು ವಿಚಾರಗಳಿದ್ದಾವೆ. ಅದರಲ್ಲಿ ಕೆಲವು ವಿಚಾರಗಳಂತಂದರೆ ಇಷ್ಟೇ ಧನ್ಯವಾದಗಳು ಹೇಳೋಕ್ಕೆ ಸಾಧ್ಯ ಆಗ್ತವೆ. ಯಾಕಂದರೆ ಎಷ್ಟು ನಾವು ಕಾರ್ಯಕ್ರಮ ಎಷ್ಟೇ ಕಾಮಗಾರಿಗಳು ಮಾಡಿದ್ರೂ ಕೂಡ ಮನುಷ್ಯ ಅತೃಪ್ತಿಯಾಗಿರ್ತಾನೆ. ಆ ಅತೃಪ್ತಿಯನ್ನು ತೃಪ್ತಿಪಡಿಸ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಅಂಥದ್ರಲ್ಲೂ ನಮ್ಮ ಇಂಡ್ಲವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅದು ಚುರುವಳಿಗೆ ಅನೇಕ ಕಾರ್ಯಕ್ರಮಗಳನ್ನು, ಅನೇಕ ಕೆಲಸಗಳನ್ನ ಮಾಡಿದ್ದೀವಿ. ಇನ್ನೂ ಒಂದು ಬಹಳ ದೊಡ್ಡ ಜವಾಬ್ದಾರಿ ಇತ್ತು, ಆ ಕಾಡು ರಸ್ತೆಯನ್ನು ಮಾಡಬೇಕು ಅಂತೇಳಿ. ಅದು ಕಾರಣಾಂತರಗಳಿಂದ ಆಗಲಿಲ್ಲ. ಬಹಳ ಪ್ರಯತ್ನ ಮಾಡಿದ್ವಿ. ಡಿ ಸಿನ ಕರ್ಕೊಂಡು ಹೋಗಿದ್ದು, ಅದಕ್ಕೆ ನಮ್ಮ ಶುಭಾನಂದ್ರವರು ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ. ಡಿ ಸಿನ ಕರ್ಕೊಂಡು ಹೋಗಿದ್ವಿ, ಅದಕ್ಕೆ CCF, PPF ಇವರೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ವಿ. ನಮ್ಮ ಸಂಸದರು ಮಾಜಿ ಮತ್ತು ಹಾಲಿ ಇವರೆಲ್ಲರೂ ಕೂಡ ಸಹಕಾರವನ್ನು ಬಯಸಿದ್ವಿ. ಅದು ಕಾರಣಾಂತರಗಳಿಂದ ಆಗಿಲ್ಲ. ಮುಂದೆ ಬರ್ತಕ್ಕಂಥವರು ಮುಕ್ತವಾಗಿ ಅದನ್ನು ಮಾಡಲಿ, ನಾವು ಕೂಡ ಅವರಿಗೆ ಸಹಕಾರವನ್ನು ಕೊಡ್ತೀವಿ. ಯಾಕಂದರೆ ಒಬ್ಬ ವ್ಯಕ್ತಿ ಅಂತಂದಾಗ ಎಲ್ಲನೂ ಕೂಡ ಮಾಡಿ ಜನರ ಹತ್ರ ಸಹಿ ಅನ್ಸ್ಕೊಳಕ್ಕಾಗೋದಿಲ್ಲ ಅಂತಕ್ಕಂಥದ್ದೇ ಇವತ್ತಿನ ಯಕ್ಷ ಪ್ರಶ್ನೆ ಆಗಿರೋದ್ರಿಂದ ಅವರಿಗೆ ಮುಕ್ತವಾಗಿ ಮುಂದೆ ಬರ್ತಕ್ಕಂಥವ್ರಿಗೆ ಮುಕ್ತವಾಗಿ ಅವರಿಗೆ ಅವಕಾಶವನ್ನು ಮತ್ತು ಸಹಕಾರವನ್ನು, ಬೆಂಬಲವನ್ನು ಸೂಚಿಸೋದಕ್ಕೆ ನಾವು ಗ್ರೇಟರ್ ಬೆಂಗಳೂರು ಅಂತಂದರೆ ಎರಡೂ ಕೂಡ ಇದೆ. ಒಂದು ಅಸಮಾಧಾನ ಇದೆ, ಖಡಾಖಂಡಿತ ಅಸಮಾಧಾನ ಇದೆ. ಅದು ನಮ್ಮ ಸರ್ಕಾರ ಅಂತಂದ್ರೂ ಕೂಡ ಅಸಮಾಧಾನ ಇದೆ. ಇನ್ನೊಂದು ಕಡೆ ಬಂದಾಗ ಅದು ಏನು ಅವಕಾಶಗಳು, ಉದ್ಯೋಗ ಮತ್ತು ಇಲ್ಲಿನ ಜಮೀನುಗಳ ಏನು ಬೆಲೆ ಜಾಸ್ತಿ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ಇದ್ದಾವೆ ಅಂತೇಳಿ ಮತ್ತೊಂದು ಇದು. ಎರಡೂ ಕೂಡ ಸಮಾನಾಂತರವಾಗಿ ತೆಗೆದುಕೊಂಡು ನಾವು ಮುಂದುವರಿತೀವಿ ಅಷ್ಟೇ ಸರ್. ಸುಮಾರು ಸಮಸ್ಯೆಗಳು ನಿಜ. ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಸಮಸ್ಯೆಗಳು ಅಂತಂದರೆ ನಮಗೆ ಆರ್ಥಿಕ ಮುಗ್ಗಟ್ಟೆ ಇಲ್ಲಿ ಸಮಸ್ಯೆಗೆ ಮೂಲ ಕಾರಣ. ಇನ್ನೇನು ಮಾಡೋಕ್ಕಾಗೋದಿಲ್ಲ. ಅದರಲ್ಲೂ ಕೂಡ ನೋಡಿ, ಈಗ ಇಲ್ಲಿ ತುಳಸಿಯವರು ಮೀರಿದ ಕೆಲಸ ಮಾಡಿದ್ದಾರೆ. ಏನಂದರೆ ಈಗ ಅವ್ರದ್ದು ಲಂಬಾಣಿ ಬೋರ್ಡಿಂದ ಆಗ್ಬೋದು ಅಥವಾ ಬೇರೆ ಬೇರೆ ಸರ್ಕಾರದ ಮಟ್ಟದಲ್ಲಿ ಅನುದಾನ ತಂದು ಮಾಡಿದ್ದಾರೆ. ಅದು ಪಂಚಾಯತಿಂದ ಅಲ್ಲ. ಅದು ಈಗ ನಮ್ಮ ಊರಿಗೆ ಬಂದಾಗ ಸುಮಾರು ಮನೆಗಳು ಕೊಟ್ಟಿದ್ವಿ, ಚರಂಡಿ, ರಸ್ತೆ, ಕುಂಟೆ, ಐಮಾಸ್ಲಿಟ್ ಎಲ್ಲ ಕೊಟ್ಟಿದ್ವಿ. ಆದರೂ ಜನಕ್ಕೆ ಅದು ಇದಾಗಲ್ಲ, ತೃಪ್ತಿ ಆಗೋದಿಲ್ಲ. ಹಾಗಾಗಿ ಸಮಸ್ಯೆಗಳು ಬಂದ್ರೇ ನಾವು ಎಚ್ಚೆತ್ಕೊಳಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಭಾಳ ಖುಷಿ ಆಗ್ತದೆ. ಎಲ್ಲಿ ಪ್ರಶ್ನೆ ಮಾಡ್ತಕ್ಕಂಥವ್ರು ಇದ್ದಾರೋ ಅಲ್ಲಿ ಎಚ್ಚೆತ್ಕೊಳ್ತಕ್ಕಂಥ ಜನಪ್ರತಿನಿಧಿಗಳಿರ್ತಾರೆ. ಹಾಗಾಗಿ ಪ್ರಶ್ನೆ ಮಾಡ್ತಕ್ಕಂಥವ್ರೆ ಬಹಳ ಮುಖ್ಯ. ಅವರು ಇದ್ರೇ ನಾವು ಏನಾದರೂ ಮಾಡೋಕ್ಕೆ ಸಾಧ್ಯ ಅಂತೇಳಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. 2025ನೇ ಇಂಡ್ಲವಾಡಿ ಗ್ರಾಮ ಪಂಚಾಯಿತಿಯ ಇದು ಕೊನೆಯ ಗ್ರಾಮ ಸಭೆ ಅಂತ ಹೇಳಿದಾಗ ಬಹಳ ನೋವಾಗ್ತದೆ. ಇನ್ನೊಂದು ಕಡೆ ಗ್ರೇಟರ್ ಬೆಂಗಳೂರು ಅಥವಾ ಅದರ ಅಡಿಯಲ್ಲಿ ಪುರಸಭೆ ಮತ್ತು ಅಥವಾ ನಗರಸಭೆ ಆಗ್ತದೆ ಅಂತಕ್ಕಂಥ, ಇನ್ನೂ ಉನ್ನತೀಕರಣ ಆಗ್ತೇವೆ, ಇನ್ನೂ ಉನ್ನತ ದರ್ಜೆಗೆ ಹೋಗ್ತೇವೆ ಅಂತಕ್ಕಂಥ ಒಂದು ಸಂತೋಷವೂ ಸಹ ಇವೆರಡನ್ನೂ ಸಹ ಸಮಾನಾಂತರವಾಗಿ ತೆಗೆದುಕೊಂಡು ಅಧಿಕಾರ ವಿಕೇಂದ್ರೀಕರಣದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತವೆ ಅದನ್ನೆಲ್ಲವನ್ನು ನಾವು ಆತ್ಮೀಯವಾಗಿ ಸ್ವಾಗತಿಸೋಣ. ಆ ಕಾಲಕ್ಕೆ ತಕ್ಕಂತೆ ಮಾರ್ಪಾಡಾಗೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇದುವರೆಗೂ ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಸಕ್ರಿಯವಾಗಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ವಾರ್ಡಿನ ಎಲ್ಲ
ನಾಗರಿಕರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಇನ್ನಿರ್ತಕ್ಕಂಥ ಒಂದು 5-6 ತಿಂಗಳ ಅವಧಿಯಲ್ಲಿ ನನ್ನ ಕೊನೆ ಒಂದೇ ಒಂದು ಸವಾಲೇನಿದೆ ಅಂತೇಳಿದ್ರೆ, ನನ್ನ ವಾರ್ಡ್ನಲ್ಲಿ ನಾನು ಈ ಸೊತ್ತು ಮುಕ್ತ ಗ್ರಾಮವನ್ನಾಗಿ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಹೊಂದಿ ನಾನು ಈಗಾಗಲೇ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೂ ಪತ್ರ ಕೊಟ್ಟಿದ್ದೇನೆ. ಅದರಂತೆ ಅವರು ನಮ್ಮ ಪಂಚಾಯತಿಗೆ ಇನ್ನೊಬ್ಬ ಕಾರ್ಯದರ್ಶಿಯನ್ನು ಸಹ 3 ದಿನಗಳ ಆ ಥರ ನಿಯೋಜನೆ ಮಾಡಿದ್ದಾರೆ. ಅವರ ಎಲ್ಲರ ಸಹಕಾರದಿಂದ ನನ್ನ ಒಂದು ವಾರ್ಡನ್ನು, ಆ 3 ಗ್ರಾಮಗಳನ್ನು ಈಗಾಗಲೇ ನಾನು 40% ಈ ಸ್ವತ್ತು ಖಾತೆಗಳನ್ನು ಮಾಡಿಸಿದ್ದೇನೆ. ಸಂಪೂರ್ಣವಾಗಿ 100ಕ್ಕೆ 100 ಖಾತೆಗಳನ್ನು, ಈ ಸ್ವತ್ತು ಖಾತೆಗಳನ್ನು ಮಾಡಿಸಿ ಈ ಸ್ವತ್ತು ಮುಕ್ತ ಇಂಡ್ಲವಾಡಿಪುರ ವಾರ್ಡನ್ನು ಮಾಡಬೇಕು ಅಂತಕ್ಕಂಥ ನಾನು ಹೆಬ್ಬಯಕೆ ಇದೆ. ಅದಕ್ಕೆಲ್ಲರೂ ಅಧಿಕಾರಿಗಳು ಸಹಕರಿಸಬೇಕು ಅಂತೇಳಿ ನಾನು ಕೋರ್ತೇನೆ. ಧನ್ಯವಾದಗಳು. ಇಂಡ್ಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಸದಸ್ಯರು ಹಾಗೂ ಇಲ್ಲಿರ್ತಕ್ಕಂಥ ಆಡಳಿತ ವರ್ಗ PDO ಅವರು ಇವರೆಲ್ಲ ಕೂಡ ಗ್ರಾಮದ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಈ ಗ್ರಾಮಗಳಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕಾಗಿದೆ. ಅದರಿಂದ ಮಾನ್ಯ ಶಾಸಕರ ಹತ್ರ ನಾವು ರಸ್ತೆ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ನಮ್ಮ ವ್ಯಾಪ್ತಿ ಅಂದರೆ ಲಕ್ಷ್ಮೀಪುರ, ಬಸವನಪುರ, ಮುತ್ತೂರು, ಅರೇಹಳ್ಳಿ ಈ ಗ್ರಾಮದ ರಸ್ತೆ ಭಾರಿ ಹದಗೆಟ್ಟಿದೆ. ಅಲ್ಲಿ ಸಾಕಷ್ಟು ಹಳ್ಳ ಕೊಳ್ಳಗಳಿಂದ ಕೂಡಿದೆ. ಆ ಭಾಗದಲ್ಲಿ ವಾಸ ಮಾಡ್ತಕ್ಕಂಥ ಜನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಕ್ಕೆ ಸೇರಿದ್ದಾರೆ. ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಅವರಿಗೆ ಏನು ಈ ಸರ್ಕಾರಿ ಸವಲತ್ತುಗಳು ಕೂಡ ಸಿಗ್ತಾ ಇಲ್ಲ. ಮುಖ್ಯವಾಗಿ ವಿದ್ಯಾರ್ಥಿಗಳು ಆ ಶಾಲೆ ಕಲೀಲಿಕ್ಕೆ ಹೋಗಬೇಕಾದ್ರೆ ಬಹಳ ಕಷ್ಟ ಆಗಿದೆ. ಮತ್ತು ರೈತರು ಯಾವುದೇ ತರಕಾರಿ ಇತ್ಯಾದಿ ಬೆಳೆತಕ್ಕಂಥ ಫಸಲನ್ನು ತಗೊಂಡು ಆನೆಕಲ್ಲಿಗೆ ಹೋಗಬೇಕಾದ್ರೂ ಕೂಡ ಕಷ್ಟ ಆಗಿದೆ. ಮಾನ್ಯ ಶಾಸಕರು ಹೇಳಿದ್ದಾರೆ, ನಿಮಗೆ ರಸ್ತೆ ಇಮಿಡಿಯೇಟಾಗಿ ಮಾಡಿ ಅದನ್ನು ಒಳ್ಳೆ ರಸ್ತೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಂತೆ ಅವರು ರಸ್ತೆಯನ್ನು ಮಾಡಿ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು. ಮಾನ್ಯ ಶಾಸಕರಲ್ಲಿ ಈ ಕೂಡ ನಾವು ಒತ್ತಾಯ ಮಾಡಿ ನೀವು ತಕ್ಷಣ ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ.